ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮತ್ತೆ ಮಳೆ ರಾಯನ ಆಗಮನ ಆಗಿದೆ. ಪಶ್ಚಿಮ ಘಟ್ಟಗಳು, ಕರಾವಳಿ ತೀರ ಹಾಗೂ ದಕ್ಷಿಣ ಒಳನಾಡಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ನದಿಗಳಿಗೆ ಜೀವ ಕಳೆ ಬಂದಿದೆ. ಅಲ್ಲದೆ ಜಲಾಶಯಗಳಿಗೆ ಅಧಿಕ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ ಹಾಗೂ ಕೇರಳಗಳಲ್ಲಿ ಬೀಳ್ತಾ ಇರೋ ಭಾರಿ ಮಳೆ ರಾಜ್ಯದ ಜನ ಮುಂದಿನ ದಿನಗಳಲ್ಲಿ ನೆಮ್ಮದಿಯಾದ ನಿಟ್ಟುಸಿರು ಬಿಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇದೆ. ಮುಂಗಾರು ಪೂರ್ವದಲ್ಲಿ ಅಬ್ಬರಿಸಿದ ಮಳೆ ಆ ಬಳಿಕ 15 ದಿವಸ ಬಿಡುವು ತಗೊಂಡಂತೆ ಮಾಡ್ತು. ಆದ್ರೆ ಈಗ ಮತ್ತೆ ಮಳೆರಾಯ ಭೋರ್ಗರೆದು ಸುರಿತಾ ಇದ್ದಾನೆ. ಹಾಗಾದ್ರೆ ಎಲ್ಲೆಲ್ಲಿ ಮಳೆ ಆಗಿದೆ, ಇದರಿಂದ ರಾಜ್ಯದ ಸಂಕಟ ತೀರೋದಾದ್ರೂ ಹೇಗೆ, ಯಾವೆಲ್ಲ ಜಲಾಶಯಗಳಿಗೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಮಳೆಗಾಲ ಆರಂಭ ಆದರೂ ಕೂಡ ನಿಗದಿತ ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ ಅನ್ನೋ ಕೊರಗು ಶುರುವಾಗಿತ್ತು. ಅದರಲ್ಲೂ ಮಲೆನಾಡಲ್ಲೇ ಮಳೆ ಕಡಿಮೆ ಆಗ್ತಾ ಇದ್ದದ್ದು ಭಯ ಹುಟ್ಟಿಸ್ತಾ ಇತ್ತು. ಆದ್ರೆ ಈಗ ಮತ್ತೆ ಮಳೆ ಬಿರುಸನ್ನು ಪಡ್ಕೊಂಡಿದೆ. ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆಗ್ತಾ ಇರೋದು ರಾಜ್ಯದ ರೈತರು ನೆಮ್ಮದಿಯ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಕಳೆದ ವರ್ಷ ಮಳೆಯ ಕೊರತೆಯನ್ನು ಎದುರಿಸಿದ್ದ ಕೊಡಗು ಜಿಲ್ಲೆಯಲ್ಲಿ ಈ ವರ್ಷ ಭಾರಿ ಮಳೆ ಆಗ್ತಾ ಇದೆ. ಈಗಾಗಲೇ ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಭರ್ತಿಯಾಗಿದ್ದು ಕಾವೇರಿ ನದಿಯಲ್ಲಿ ನೀರು ಏರಿಕೆ ಕಾಣ್ತಾ ಇದೆ. ಗುರುವಾರದ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ ಭಾಗಮಂಡಲದಲ್ಲಿ 21 ಸೆಂಟಿಮೀಟರ್ನಷ್ಟು ಮಳೆ ಆಗಿದೆ. ಹಾಗೇನೆ ಮಡಿಕೇರಿಯಲ್ಲಿ 15.8, ನಾಪೋಕ್ಲುವಲ್ಲಿ 13, ವಿರಾಜಪೇಟೆಯಲ್ಲಿ 10 ಹಾಗೂ ಸೋಮವಾರಪೇಟೆಯಲ್ಲಿ 9 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಮಡಿಕೇರಿಯಲ್ಲಿ ಈಗಾಗಲೇ ಮನೆಗಳು ಕುಸಿಯೋದಕ್ಕೆ ಶುರುವಾಗಿದ್ದು ಇದು ಜನರಲ್ಲಿ ಭಯ ಹುಟ್ಟಿಸ್ತಾ ಇದೆ. ಇನ್ನು ಮಳೆ ಕಾವೇರಿ ನದಿಯಲ್ಲಿನ ನೀರಿನ ಹರಿವನ್ನು ಹೆಚ್ಚು ಮಾಡ್ತಾ ಇರೋದಲ್ಲದೆ ಹಾರಂಗಿ ಜಲಾಶಯಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಹರಿದು ಬರೋದಕ್ಕೆ ಇದು ಕಾರಣ ಆಗ್ತಾ ಇದೆ. ಒಮ್ಮೆ ಹಾರಂಗಿ ಜಲಾಶಯ ಭರ್ತಿ ಆಗಿಬಿಟ್ರೆ ಆ ಬಳಿಕ ಅಲ್ಲಿಂದ ನೀರನ್ನು ಕಾವೇರಿ ನದಿಗೆ ಬಿಡ್ತಾರೆ. ಆ ನೀರು KRS ಜಲಾಶಯವನ್ನು ತಲುಪುತ್ತೆ. ಸದ್ಯಕ್ಕೆ ಹಾರಂಗಿ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡದೇ ಇದ್ರೂ ಕೂಡ ಮೈಸೂರು ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ KRS ಜಲಾಶಯಕ್ಕೆ 4,000 ಕ್ಯೂಸೆಕ್ಗೂ ಅಧಿಕ ಒಳಹರಿವು ಬರ್ತಾ ಇದ್ದು ಅದು ಮುಂದಿನ ದಿನಗಳಲ್ಲಿ ಮಳೆ ಹೀಗೆ ಬೀಳ್ತಾ ಹೋದರೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಇನ್ನು ಕಾವೇರಿಯನ್ನ ಕಾಯುವ ಜವಾಬ್ದಾರಿಯನ್ನು ಹೊತ್ತಿರುವ ಕಬಿನಿ ಜಲಾಶಯಕ್ಕೆ 16,000 ಕ್ಯೂಸೆಕ್ಗೂ ಅಧಿಕ ನೀರು ಹರಿದು ಬರ್ತಾ ಇದೆ. ಗೆಳೆಯರೆ, 11,000 ಕ್ಯೂಸೆಕ್ನಷ್ಟು ನೀರು ಸತತವಾಗಿ 24 ಗಂಟೆಗಳ ಕಾಲ ಹರಿದು ಬಂದರೆ 1 TMC ನೀರು ಸಂಗ್ರಹ ಆಗುತ್ತೆ. ಕಬಿನಿಯಲ್ಲಿ ಒಟ್ಟು 19 TMCಯಷ್ಟು ನೀರನ್ನು ಸಂಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಅಲ್ಲಿ 11 TMCಗೂ ಹೆಚ್ಚಿನ ಪ್ರಮಾಣದ ನೀರಿದೆ. ಇದೇ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಹೋದರೆ ಇನ್ನೊಂದು ವಾರದಲ್ಲಿ ಕಬಿನಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಕೇರಳದ ವಯನಾಡಲ್ಲಿ ಬೀಳ್ತಾ ಇರೋ ಮಳೆ ಇನ್ನೂ ಹೆಚ್ಚಾದರೆ ಕಬಿನಿ ಇನ್ನಷ್ಟು ಬೇಗ ತುಂಬುತ್ತೆ. ಆ ಬಳಿಕ ಅಲ್ಲಿಂದ ನೀರನ್ನು ತಮಿಳುನಾಡಿಗೆ ಹರಿಸ್ತಾರೆ. ಇದು KRS ಜಲಾಶಯದ ಮೇಲಿನ ಹೊರೆಯನ್ನು ಒಂದಷ್ಟರ ಮಟ್ಟಿಗೆ ಕಡಿಮೆ ಮಾಡುತ್ತೆ. ಇಲ್ಲಿ ಕೇರಳದ ಮಳೆಯ ಬಗ್ಗೆ ಹೇಳ್ತಾ ಇರೋದ್ರಿಂದ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಗೆಳೆಯರೆ, ಕೇರಳದಲ್ಲಿ ಮುಂಗಾರು ಮಳೆ ಬಿರುಸಾಗಿದೆ. ಅಲ್ಲಿನ ಕಾಸರಗೋಡು, ಕಣ್ಣೂರು, ಮಲಪ್ಪುರಂ, ವಯನಾಡು, ಪಾಲಕ್ಕಾಡ್, ಇಡುಕ್ಕಿ, ಎರ್ನಾಕುಲಂಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಗುರುವಾರ ಅಲ್ಲಿನ ಸರ್ಕಾರ ಪಟ್ಟಣಂತಿಟ್ಟ, ಕೊಟ್ಟಾಯಂ, ಆಲಪ್ಪುಳ, ಇಡುಕ್ಕಿ, ಎರ್ನಾಕುಲಂ ಹಾಗೂ ವಯನಾಡುಗಳಲ್ಲಿ ರಜೆಯನ್ನು ಘೋಷಣೆ ಮಾಡಿತ್ತು. ಮಳೆ ಇದೇ ರೀತಿ ಮುಂದುವರೆದಿದ್ದೆ ಆದರೆ ಶಾಲಾ ಕಾಲೇಜುಗಳಿಗೆ 2 ದಿನಗಳ ರಜೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಅಷ್ಟೊಂದು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದ್ದು ನದಿಗಳೆಲ್ಲ ತುಂಬಿ ಹರಿತಾ ಇವೆ. ಕಾಸರಗೋಡಿನ ಮಧೂರು ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯ ಮಳೆ ನೀರಿನಿಂದ ಜಲಾವೃತ ಆಗಿದೆ. ಇಷ್ಟಾದರೂ ಅಲ್ಲಿ ಗಣಪತಿಗೆ ಪೂಜೆಯನ್ನೇನು ನಿಲ್ಲಿಸಿಲ್ಲ. ದೇವಸ್ಥಾನದ ಒಳಭಾಗದಲ್ಲಿ ನೀರು ತುಂಬಿಕೊಂಡ ಸಂದರ್ಭದಲ್ಲಿ ಕೂಡ ವಿಘ್ನ ವಿನಾಶಕನಿಗೆ ಪೂಜೆಯನ್ನ ಸಲ್ಲಿಸ್ತಾ ಇರೋ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಕೂಡ ಆಗ್ತಾ ಇದೆ. ಇನ್ನು ಕೇರಳದಲ್ಲಿ ಮಳೆ ಬೀಳ್ತಾ ಇದೆ ಅಂದರೆ ಕರ್ನಾಟಕದ ಕರಾವಳಿ ಹಾಗೂ ಮಹಾರಾಷ್ಟ್ರದಲ್ಲಿ ಕೂಡ ಮಳೆ ಹೆಚ್ಚಾಗುತ್ತೆ. ಸದ್ಯಕ್ಕೆ ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಸುರಿದಿದೆ. ಇದರಿಂದ ಕುಮಾರಧಾರ ಸೇರಿದ ಹಾಗೆ ಸಾಕಷ್ಟು ನದಿಗಳು ತುಂಬಿ ಹರಿತಾ ಇವೆ. ಕುಕ್ಕೆ ಸುಬ್ರಹ್ಮಣ್ಯದ ಬಳಿಯಲ್ಲಿ ಕುಮಾರಧಾರ ಸ್ನಾನಘಟ್ಟ ಜಲಾವೃತಗೊಂಡಿದೆ. ಮಳೆ ಹೀಗೆ ಮುಂದುವರಿತಾ ಹೋದರೆ ನದಿಯಲ್ಲಿನ ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೇನೆ
ಪುತ್ತೂರು ಭಾಗದಲ್ಲಿ ಸಾಕಷ್ಟು ರಸ್ತೆಗಳು ಹಾಗೂ ಸೇತುವೆಗಳು ಜಲಾವೃತಗೊಂಡಿದ್ದು ವಾಹನಗಳು ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಇದರ ಜೊತೆಗೆ ಮಂಗಳೂರಲ್ಲಿ ಮಳೆಯ ಕಾರಣದಿಂದ ವಿದ್ಯುತ್ ತಂತಿಗಳು ತುಂಡಾಗಿ ಬಿದ್ದಿವೆ. ಅದರ ಮೇಲೆ ಕಾಲಿಟ್ಟವರಿಬ್ಬರು ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಾಸನದಲ್ಲಿ ಬೀಳ್ತಾ ಇರೋ ಮಳೆ ಕೂಡ ಕರಾವಳಿಯ ಕಡೆ ಹರಿಯುವ ಹಲವಾರು ಹೊಳೆ ಹಾಗೂ ನದಿಗಳಿಗೆ ಜೀವಕಳೆಯನ್ನು ತುಂಬುತ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಹಾಸನದಲ್ಲಿ 10 ಸೆಂಟಿಮೀಟರ್ನಷ್ಟು ಮಳೆ ಬಿದ್ದಿದೆ. ಇನ್ನು ಚಿಕ್ಕಮಗಳೂರಲ್ಲಿ ಕೂಡ ಮಳೆ ಹೆಚ್ಚಾಗಿದೆ. ಕುದುರೆಮುಖ ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ ಬೀಳ್ತಾ ಇರೋ ಮಳೆಯ ಕಾರಣದಿಂದ ಭದ್ರಾ ಮತ್ತು ತುಂಗಾ ನದಿಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗ್ತಾ ಇದೆ. ಕಳಸಾ ಬಳಿ ಭದ್ರಾ ನದಿಯಲ್ಲಿ ನೀರು ಹೆಚ್ಚಾಗಿದ್ದು ಹೆಬ್ಬಾಳೆ ಸೇತುವೆ ಜಲಾವೃತವಾಗುವ ಸಾಧ್ಯತೆ ಇದೆ. ಈಗಾಗಲೇ ಭದ್ರಾ ಜಲಾಶಯಕ್ಕೆ ಹರಿದು ಬರ್ತಾ ಇರೋ ನೀರಿನ ಪ್ರಮಾಣ 4,000 ಕ್ಯೂಸೆಕ್ ಅನ್ನು ದಾಟಿದ್ದು ಅದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ. ಹಾಗೇನೆ ಶೃಂಗೇರಿ ಹಾಗೂ ಕೆರೆಕಟ್ಟೆ ಭಾಗದಲ್ಲಿ ಬೀಳ್ತಾ ಇರೋ ಮಳೆಯ ಕಾರಣದಿಂದ ತುಂಗಾ ನದಿಯಲ್ಲಿ ನೀರು ಹೆಚ್ಚಾಗ್ತಾ ಇದೆ. ಇದರಿಂದ ಶೃಂಗೇರಿಯಲ್ಲಿ ತುಂಗಾ ನದಿಯ ನೀರಿನ ಮಟ್ಟ ಹೆಚ್ಚಾಗುತ್ತೆ. ಹಾಗೇನೆ ಗಾಜನೂರು ಅಣೆಕಟ್ಟು ವೇಗವಾಗಿ ಭರ್ತಿಯಾಗ್ತಾ ಇದ್ದು ಯಾವುದೇ ಕ್ಷಣದಲ್ಲಿ ಡ್ಯಾಮ್ನಿಂದ ತುಂಗೆಗೆ ನೀರನ್ನು ಹೊರಬಿಡುವ ಸಾಧ್ಯತೆ ಇದೆ. ಇನ್ನು ಕೊಟ್ಟಿಗೆಹಾರ ಮೂಡಿಗೆರೆ ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಹೇಮಾವತಿ ನದಿಯ ನೀರಿನ ಮಟ್ಟದಲ್ಲಿ ಕೂಡ ಸ್ವಲ್ಪ ಏರಿಕೆ ಕಂಡುಬಂದಿದೆ. ಹಾಸನ ಭಾಗದಲ್ಲಿ 10 ಸೆಂಟಿಮೀಟರ್ ಮಳೆಯಾಗಿದ್ದು ಮಲೆನಾಡು ಮತ್ತೆ ಮಳೆನಾಡಾಗಿ ಬದಲಾಗ್ತಾ ಇರೋದು ಕಂಡು ಬರ್ತಾ ಇದೆ. ಇನ್ನು ಶಿವಮೊಗ್ಗದ ಹೊಸನಗರ, ತೀರ್ಥಹಳ್ಳಿ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಉತ್ತಮ ಮಳೆ ಆಗಿದೆ. ಇದರಿಂದ ಶರಾವತಿ ನದಿಗೆ ಕೂಡ ನೀರು ಹರಿದು ಬರ್ತಾ ಇದೆ. ಆದರೆ ಜಿಲ್ಲೆಯಲ್ಲಿ ಮಳೆ ಹೆಚ್ಚು ಬಿರುಸನ್ನು ಪಡ್ಕೊಂಡಿಲ್ಲ ಅನ್ನೋದು ಗಮನಿಸಬೇಕಾದ ಅಂಶ. ಇನ್ನುಳಿದಂತೆ ಉಡುಪಿ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಆಗಿದೆ. ಬ್ರಹ್ಮಾವರ, ಕಾರ್ಕಳ, ಕುಂದಾಪುರದಲ್ಲಿ ಮಳೆ ಸುರಿದಿದೆ. ಉಡುಪಿ ಹಾಗೂ ಬ್ರಹ್ಮಾವರ ತಾಲೂಕಲ್ಲಿ 11 ಮನೆಗಳಿಗೆ ಹಾನಿ ಉಂಟಾಗಿದ್ದು ಹಲವೆಡೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಇದರಿಂದ ಜಿಲ್ಲೆಯಲ್ಲಿ ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಇನ್ನು 3-4 ದಿನಗಳ ಕಾಲ ಮಳೆ ಹೀಗೆ ಜೋರಾಗಿರಲಿದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೊಡಲಾಗಿದೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಕೃಷ್ಣಾ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ. ಆಲಮಟ್ಟಿ ಜಲಾಶಯಕ್ಕೆ 7,500 ಕ್ಯೂಸೆಕ್ನಷ್ಟು ನೀರು ಹರಿದು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಮತ್ತಷ್ಟು ಹೆಚ್ಚಾಗಲಿದ್ದು ಕೃಷ್ಣಾ ನದಿ ಇನ್ನಷ್ಟು ಮೈದುಂಬಬಹುದು ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಬಾರಿಯ ಮುಂಗಾರು ಒಂದಷ್ಟು ಭರವಸೆಗಳನ್ನು ಹೊತ್ತು ತಂದಿದೆ. ಕಳೆದ ಬಾರಿ ರಾಜ್ಯವನ್ನು ಬಾಧಿಸಿದ್ದ ಬರ ಜನರನ್ನು ಸುಸ್ತು ಹೊಡಿಸಿತ್ತು. ಕೃಷಿ ಉತ್ಪಾದನೆಯಲ್ಲಿ ಕುಂಠಿತ ಉಂಟಾಗಿತ್ತು. ಅಲ್ಲದೆ ಬೇಸಿಗೆ ಹೊತ್ತಿಗೆ ಕುಡಿಯುವ ನೀರಿಗೆ ಹಾಹಾಕಾರವನ್ನು ಸೃಷ್ಟಿ ಮಾಡಿತ್ತು. ಡ್ಯಾಮ್ಗಳಲ್ಲಿ ನೀರಿನ ಮಟ್ಟ ತಳ ಸೇರಿದ ಕಾರಣದಿಂದ ಸಾಕಷ್ಟು ಕಡೆಗಳಲ್ಲಿ ವಾರಗಟ್ಟಲೆ ಕುಡಿಯೋದಕ್ಕೆ ನೀರನ್ನು ಬಿಡದ ಪರಿಸ್ಥಿತಿ ನಿರ್ಮಾಣ ಆಯಿತು. ಬೆಂಗಳೂರಿನಂಥ ಮಹಾನಗರಗಳಲ್ಲಂತೂ ಒಂದು ಟ್ಯಾಂಕರ್ ನೀರಿಗೆ 3,000 ಸಾವಿರ ರೂಪಾಯಿ ಪೀಕಿದ್ದು ಉಂಟು. ಹೀಗಾಗಿನೇ ಕಳೆದ ಬಾರಿಯ ಬರ ಜನರಲ್ಲಿ ಸಾಕಷ್ಟು ಬೇಸರವನ್ನು ತರಿಸ್ತು. ಆ ಬಳಿಕ ಬಂದ ಬೇಸಿಗೆ ಸುಡು ಬಿಸಿಲನ್ನು ಹೊತ್ತು ತಂದಿದ್ದರಿಂದ ಮಳೆ ಬಂದರೆ ಸಾಕು ಭಗವಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆದರೆ ಮೇ ಹೊತ್ತಿಗೆ ಆರಂಭವಾದ ಮುಂಗಾರು ಪೂರ್ವ ಮಳೆ ಈ ಎಲ್ಲ ಸಮಸ್ಯೆಗಳಿಗೆ ವಿರಾಮವನ್ನು ಹಾಡೋ ಥರ ತೋರ್ತಾ ಇತ್ತು. ಈಗ ಮಳೆ ಮತ್ತಷ್ಟು ಬಿರುಸಾಗಿದೆ. ಇದು ಹೀಗೆ ಮುಂದುವರೆದಿದ್ದೇ ಆದರೆ ರಾಜ್ಯ ಸುಭಿಕ್ಷವಾಗುವುದರಲ್ಲಿ ಅನುಮಾನಗಳಿಲ್ಲ. ಇನ್ನು ಮತ್ತೊಂದು ಕಡೆ ಉತ್ತರ ಭಾಗದಲ್ಲಿ ಮಳೆಯ ಸಮಸ್ಯೆ ಹೆಚ್ಚಾಗಿದೆ. ಅದರಲ್ಲೂ ಬಿಸಿಲಿನ ಹೊಡೆತಕ್ಕೆ ಸುಸ್ತಾಗಿದ್ದ ದೆಹಲಿಯಲ್ಲಿ ಮಳೆ ಆರಂಭ ಆಗಿದೆ. ಇದು ಅಲ್ಲಿನ ಜನರನ್ನ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಹಾಗೆಯೇ ಅಸ್ಸಾಮಲ್ಲಿ ಈ ಬಾರಿ ಮುಂಗಾರು ಶುರುವಿನಲ್ಲೇ ಸಮಸ್ಯೆಯನ್ನುಂಟು ಮಾಡಿದೆ. ಅಲ್ಲಿ ಮಳೆಯ ರಭಸಕ್ಕೆ 37 ಮಂದಿ ಸಾವನ್ನಪ್ಪಿದ್ದು 2 ಲಕ್ಷಕ್ಕೂ ಅಧಿಕ ಮಂದಿ ನಿರ್ವಸತಿಗರಾಗಿದ್ದಾರೆ. ಹೀಗೊಂದು ಕಡೆ ಮುಂಗಾರು ಮಳೆ ಅಬ್ಬರ ಇಡ್ತಾ ಇದ್ರೆ ಹವಾಮಾನ ಇಲಾಖೆ ಮತ್ತಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಅದರಲ್ಲೂ ಕರ್ನಾಟಕ, ಕೇರಳ, ಮಹಾರಾಷ್ಟ್ರಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗುತ್ತಂತೆ. ಜೂನ್ 30ರವರೆಗೆ ಈ ಭಾಗದಲ್ಲಿ ಭಾರೀ ಮಳೆ ಸುರಿಯಲಿದ್ದು ಕರ್ನಾಟಕದ ದಕ್ಷಿಣ ಕನ್ನಡ ಹಾಗೂ ಕೇರಳದ ಕೆಲ ಭಾಗಗಳಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು ರಾಜ್ಯದಲ್ಲಿ ಚಿಕ್ಕಮಗಳೂರು, ಕೊಡಗು, ಹಾಸನ, ದಾವಣಗೆರೆ, ಶಿವಮೊಗ್ಗ, ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಗೆಳೆಯರೆ, ಈ ಬಾರಿ ಉತ್ತಮ ಮಳೆಯಾಗಲಿ. ವೈನಾಡಲ್ಲಿ ಹೆಚ್ಚು ಮಳೆ ಆಗೋದ್ರಿಂದ ಕಬಿನಿಯಿಂದ ತಮಿಳುನಾಡಿಗೆ ಒಂದಷ್ಟು ನೀರು ಹರಿದು ಹೋಗುತ್ತೆ. ಇದು ಕರ್ನಾಟಕ ಮತ್ತು ತಮಿಳುನಾಡುಗಳ ನಡುವಿನ ಜಲ ವಿವಾದವನ್ನ ಒಂದಷ್ಟರ ಮಟ್ಟಿಗೆ ಕಡಿಮೆ ಮಾಡಬಹುದು. ಹಾಗೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಹೆಚ್ಚು ಮಳೆ ಆಗಲಿ, ಅದರಿಂದ ನಮ್ಮ ಕೃಷ್ಣಾ ನದಿಗೆ ಹೆಚ್ಚಿನ ನೀರು ಬರುತ್ತೆ. ಆಲಮಟ್ಟಿ ಜಲಾಶಯ ತುಂಬಿದ್ರೆ ಉತ್ತರ ಕರ್ನಾಟಕದ ಭಾಗದ ರೈತರು ಖುಷಿಯಾಗಿರ್ತಾರೆ. ಇನ್ನು ಹಾಗೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿ ಕೂಡ ವರುಣ ಭೋರ್ಗರೆದು ಸುರಿಲಿ. ನಮ್ಮ ಹೇಮಾವತಿ, ನೇತ್ರಾವತಿ, ತುಂಗಾ
ತುಂಗಭದ್ರೆಯರು ಜೀವಕಳೆಯನ್ನು ತುಂಬಿಕೊಳ್ಳಿ ಅಂತ ಆಶಿಸೋಣ. ಇದು ಗೆಳೆಯರೆ ಮಳೆಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.